ಇನ್ನು ಈ ಡಿನ್ನರ್ ರದ್ದಾಗಿದ್ದಕ್ಕೆ ಪರಮೇಶ್ವರ್ ಅಸಮಾಧಾನಗೊಂಡಿದ್ದಾರಾ? ಡಿನ್ನರ್ ಮೀಟಿಂಗ್ ಬೇಡ ಮುಂದೂಡಿ ಅಂತ ಹೇಳಿದ್ರು. ಉಸ್ತುವಾರಿಗಳು ಹೇಳೋದನ್ನ ನಾವು ಕೇಳಲೇಬೇಕು. ಸುರ್ಜೇವಾಲಾ ಕರೆ ಮಾಡಿ ಸಭೆ ಮುಂದೂಡೋದಕ್ಕೆ ಹೇಳಿದ್ರು. ನಮ್ಮ ಸಭೆ ಹೈಕಮಾಂಡ್ ಸಹಿಸೋದಿಲ್ಲ ಅಂತ ಯಾರೂ ಹೇಳಲಿಲ್ಲ. ಎಲ್ಲದಕ್ಕೂ ತಕ್ಕ ಉತ್ತರ ಕೊಡ್ತೀವಿ, ಉತ್ತರಿಸೋ ಶಕ್ತಿ ನಮಗಿದೆ ಅಂತ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಗೃಹ ಸಚಿವರು ಕೊಟ್ಟಂತ ಸ್ಟೇಟ್ಮೆಂಟ್ ಇದು. ಇವತ್ತು ಅವರ ಮನೆಯಲ್ಲೇ ಡಿನ್ನರ್ ನಡೀಬೇಕಾಗಿತ್ತು, ಆದ್ರೆ ಡಿನ್ನರ್ ಮುಂದೂಡಲ್ಪಟ್ಟಿದೆ. ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಆದರೆ ಸುರ್ಜೇವಾಲಾ ಅವರು ನಮ್ಮ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳು. ಸಾಮಾನ್ಯವಾಗಿ ಪಕ್ಷದ ವಿಚಾರಗಳು ಮತ್ತು ಸರ್ಕಾರದಲ್ಲಿ ಏನಾದರೂ ಶಾಸಕರಿಗೆ ಸಂಬಂಧಪಟ್ಟಂಥ ವಿಷಯಗಳು ನಡೆಯುವಾಗ ಅವ್ರ ಗಮನಕ್ಕೆ ಹೋಗುತ್ತೆ. ಅವರು ನನಗೆ ಕರೆ ಮಾಡಿದ್ರು, ದೂರವಾಣಿಯಲ್ಲಿ ಕರೆ ಮಾಡಿ ನಾನು ಕೂಡ ಇದರಲ್ಲಿ ಭಾಗವಹಿಸ್ತೇನೆ. ನಾನು ಅವರಿಗೆ ಆಹ್ವಾನ ಮಾಡಿದೆ, ನೀವು ಬನ್ನಿ, ಇದರಲ್ಲಿ ಯಾವುದು ರಾಜಕೀಯ ಪ್ರೇರಿತ ಅಥವಾ ರಾಜಕೀಯಕ್ಕೋಸ್ಕರ ಮಾಡ್ತಕ್ಕಂಥದ್ದು ಯಾವುದೂ ಇಲ್ಲ, ನೀವು ಕೂಡ ಇದರಲ್ಲಿ ಭಾಗವಹಿಸಿ ಅಂತೇಳಿ ನಾನು ಅವರಿಗೆ ಆಹ್ವಾನ ಮಾಡಿದೆ. ಅದಕ್ಕೆ ಅವರು ಹೇಳಿದ್ರು, ನಾನು ಈಗ ಆಗೋದಿಲ್ಲ, ನಾವು ಮುಂದೆ ಸಮಯ ಕೊಡ್ತೀನಿ, ಆಗ ಮಾಡಿ ನೀವು, ನಾನು ಕೂಡ ಭಾಗವಹಿಸ್ತೀನಿ ಅಂತ ಹೇಳಿದರು. ಸದ್ಯಕ್ಕೆ ಮುಂದಕ್ಕೆ ಹಾಕಿ ಅಂತ ಹೇಳಿದರು. ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ ಮೇಲೆ ನಮ್ಮ ಪಕ್ಷದಲ್ಲಿ ಅದು ಹೈಕಮಾಂಡಿನ ಸೂಚನೆಗಳು. ಹಾಗಾದ್ರೆ ಈ ಡಿನ್ನರ್ ಸಭೆ ಯಾಕೆ ರದ್ದಾಯಿತು? ಡಿಕೆ ಶಿವಕುಮಾರ್ ದೂರು ಕೊಟ್ಟಿದ್ದಕ್ಕೆ ಡಿನ್ನರ್ ಸಭೆ ರದ್ದಾಯ್ತಾ? ವಿದೇಶದಿಂದ ಬಂದವರೇ ನೇರವಾಗಿ ದೆಹಲಿಗೆ ಹೋಗಿ ಹೈಕಮಾಂಡ್ ಭೇಟಿ ಮಾಡ್ತಾರೆ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಅವರ ಅನುಪಸ್ಥಿತಿಯಲ್ಲಿ ಆದಂತ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ಹೈಕಮಾಂಡ್. ಇಲ್ಲಿಯ ಡಿನ್ನರ್ ಲಂಚ್ ಪಾರ್ಟಿ ಬಗ್ಗೆ ಕೂಡ ಡಿಕೆ ಶಿವಕುಮಾರ್ ಹೈಕಮಾಂಡ್ಗೆ ಮಾಹಿತಿ ಕೊಡ್ತಾರೆ, ದೂರು ಕೊಡ್ತಾರೆ. ಡಿಕೆ ಶಿವಕುಮಾರ್ ದೂರು ಕೊಟ್ಟಿದ್ದಕ್ಕೆ ಡಿನ್ನರ್ ಸಭೆ ರದ್ದಾಯ್ತಾ? ಹಾಗಾದ್ರೆ ರಾಜಕಾರಣ ಮಾಡೋದಾದ್ರೆ ಓಪನ್ ಆಗೇ ಮಾಡ್ತೀವಿ ಅಂತ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಕುಮಾರ್ ಅವರು ಹೈಕಮಾಂಡ್ ಬಳಿ ಕಂಪ್ಲೇಂಟ್ ಕೊಟ್ಟರು, ಹಾಗಾಗಿ ಇದು ತಡೆ ಆಯಿತು. ಇಲ್ಲಪ್ಪ, ಅದ್ರ ನನಗೆ ಗೊತ್ತಿಲ್ಲ. ನಾನು ಅವ್ರನ್ನೂ ಈ ನಮ್ಮ ಪೂರ್ವಭಾವಿ ಸಭೆ ಆಗುವಾಗ ಒಂದು ಹಂತದಲ್ಲಿ ನಾವು ಅವರನ್ನು ಕೂಡ ಆಹ್ವಾನ ಮಾಡಬೇಕು ಅಂತ ಚರ್ಚೆ ಮಾಡಿದ್ವಿ, ಅಧ್ಯಕ್ಷರನ್ನು ಕರಿಬೇಕು ಅಂತ. ಮುಚ್ಚಿಡೋ ಅಂಥದ್ದು ಏನಿಲ್ಲ. ನೋಡಿ, ರಾಜಕಾರಣ ಮಾಡಬೇಕು ಅಂದರೆ ಓಪನ್ ಆಗಿ ರಾಜಕಾರಣ ಮಾಡ್ತೀವಿ, ಅದೇನು ಮುಚ್ಚಿಟ್ಕೊಂಡು ಮಾಡೋದೇನಿದೆ? ಯಾವ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡಬೇಕೋ ಆ ವಿಷಯ ಬಹಿರಂಗವಾಗೇ ಮಾಡ್ತೀವಿ. ಅದನ್ನು ನಾಲ್ಕು ಗೋಡೆ ಮಧ್ಯದಲ್ಲಿ ಯಾರಿಗೂ ಗೊತ್ತಾಗದಾಗ ಮಾಡೋ ಅಂಥ ಅವಶ್ಯಕತೆ ಏನೂ ಇಲ್ಲ. ನಮ್ಮ ಸಮಸ್ಯೆಗಳು ಅನೇಕ ಜ್ವಲಂತ ಸಮಸ್ಯೆಗಳಿದ್ದಾವೆ. ಇವತ್ತು ದಲಿತ ಸಮುದಾಯಕ್ಕೆ ಆಗ್ತಕ್ಕಂಥ ಅನೇಕ ತೊಂದರೆಗಳ ಬಗ್ಗೆ ಚರ್ಚೆ ಮಾಡಬೇಕಲ್ಲ, ಅಟ್ರಾಸಿಟೀಸ್ಗಳಾಗ್ತವೆ, ಅದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ. ಈಗ ನಾನೇ ಗೃಹ ಸಚಿವನಿದ್ದೇನೆ, ಅನೇಕ ಕೇಸ್ಗಳನ್ನು ನಾವೆಲ್ಲ ರಿಜಿಸ್ಟರ್ ಮಾಡಿದ್ದೇವೆ, ಆ ಥರದ್ದೆಲ್ಲ ಚರ್ಚೆ ಮಾಡಬೇಕಲ್ವಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.